ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಸ್ನೇಹಿತರೆ, ಮೊನ್ನೆ ಕಾಶ್ಮೀರದ ಪೆಹಲ್ಗಾಮಲ್ಲಿ ನಡೆದಂತಹ ಒಂದು ಪೈಶಾಚಿಕ ಕೃತ್ಯ ಇದೆಯಲ್ವಾ, ಇದು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಒಂದು ರೀತಿಯಲ್ಲಿ ಕೆರಳಿಸ್ತಾ ಇದೆ. ಯಾಕೆ ಹೀಗಾಯಿತು? ಅಷ್ಟೊಂದು ಧೈರ್ಯನ ಭಾರತೀಯರ ಮೇಲೆ ನಿಮ್ಮ ಧರ್ಮವನ್ನು ಕೇಳಿ ಪ್ಯಾಂಟನ್ನು ಬಿಚ್ಚಿ ನೀವು ಹಿಂದುವಾ ಮುಸ್ಲಿಮ ಅಂತ ಕೇಳಿ ಅವರನ್ನು ಹೊಡೆದುರುಳಿಸ್ತಾರಂತ ಹೇಳಿದ್ರೆ ಪಾಕಿಸ್ತಾನ ಭಾರತದ ಮೇಲೆ ಯಾವ ರೀತಿಯಾದಂತಹ ಅಭಿಪ್ರಾಯವನ್ನು ಇಟ್ಕೊಂಡಿದೆ? 28 ಜನ ಹಿಂದೂಗಳನ್ನು ಸಾಯಿಸಿರುವಂತಹ ಪಾಕಿಸ್ತಾನದ ಉಗ್ರರ 108 ತಲೆಗಳಾದರೂ ಬೀಳ್ಬೇಕು ಅಂತ ಹೇಳಿ ಭಾರತೀಯರು ಇದೀಗ ಕೊತ ಕುದಿತಾ ಇದ್ದಾರೆ. ಆದರೆ ಉಗ್ರರ ಪೈಶಾಚಿಕ ಕೃತ್ಯಕ್ಕೆ ಭಾರತದ ಪ್ರತೀಕಾರ ಯಾವಾಗ, ಹೇಗಿರುತ್ತೆ ಅಂತ ಹೇಳಿಬಿಟ್ಟೆ ಪ್ರತಿಯೊಬ್ಬ ಭಾರತೀಯನೂ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ಇದೀಗ ಭಾರತ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದೆ? ಈ ನಿರ್ಧಾರದಿಂದ ಪಾಪಿ ಪಾಕಿಸ್ತಾನ ದಿವಾಳಿ ಆಗೋದು ಅಥವಾ ಧೂಳೀಪಟವಾಗುವ ಸಾಧ್ಯತೆ ಇದೆಯಾ? ಪಾಕಿಸ್ತಾನಕ್ಕೆ ಭಾರತ ಯಾವೆಲ್ಲ ಶಾಕ್ ಅನ್ನು ಕೊಟ್ಟಿದೆ ಎಲ್ಲವನ್ನ ಕೂಡ ಈ ವರದಿಯಲ್ಲಿ ನೋಡೋಣ. ಸ್ನೇಹಿತರೆ, ಪ್ರವಾಸಿಗರ ಸ್ವರ್ಗ ಭಾರತಾಂಬೆಯ ಶಿರಭಾಗವಾದ ಕಾಶ್ಮೀರದಲ್ಲಿ ಯಾರೂ ನಿರೀಕ್ಷಿಸದ ನರಮೇಧವೊಂದು ನಡೆದೋಯ್ತು. ದೂರಗಳಿಂದ ನೂರಾರು ಕನಸುಗಳನ್ನು ಹೊತ್ತು ಬಂದವರು ಪ್ರಕೃತಿ ಮಡಿಲಲ್ಲಿ ವಿಹರಿಸುವಾಗಲೇ ಆಧುನಿಕ ನರರಾಕ್ಷಸರೆನಿಸಿಕೊಂಡಂಥ ಉಗ್ರರು ಹಠಾತ್ ದಾಳಿ ಮಾಡಿ ಗಂಡಸರನ್ನ ಹುಡುಕಿ ಅವರ ಧರ್ಮವನ್ನ ಕೇಳಿ ಹಿಂದೂ ಎಂಬ ಕಾರಣಕ್ಕಾಗಿ ಹತ್ಯೆಗೈದಿದ್ದಾರೆ. ಈ ಕೃತ್ಯವನ್ನ ಅವರ ಹೆಂಡತಿ ಮಕ್ಕಳ ಎದುರಲ್ಲೇ ನಡೆಸಿದ್ದಾರೆ. ಹೀಗಾಗಿ ಇದಕ್ಕೊಂದು ಪ್ರತೀಕಾರ ಯಾವಾಗ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಈ ಕೃತ್ಯದ ಬಳಿಕ ಇಡೀ ದೇಶದ ಜನರ ರಕ್ತ ಕುದಿತಾ ಇದೆ. ಸುಮಾರು 28 ಮಂದಿ ಪ್ರವಾಸಿಗರು ಉಗ್ರರ ಕೃತ್ಯಕ್ಕೆ ಬಲಿಯಾಗಿದ್ದಾರೆ. ಕಾಶ್ಮೀರದ ಚೆಲುವನ್ನ ನೋಡಲೆಂದು ಖುಷಿಯಾಗಿ ತಮ್ಮ ಸಂಸಾರದೊಂದಿಗೆ ಹೋದವರು ಇದೀಗ ಹೆಣವಾಗಿ ಬರ್ತಾ ಇದ್ದಾರೆ. ಆದರೆ ಈ ಕೃತ್ಯವನ್ನ ಕಣ್ಣಾರೆ ಕಂಡ ಹೆಂಡತಿ ಮಕ್ಕಳ ಪರಿಸ್ಥಿತಿ ಹೇಗಿರಬಹುದು? ಮನೆಯ ಯಜಮಾನನನ್ನ ಕಳೆದುಕೊಂಡ ಕುಟುಂಬದ ಪರಿಸ್ಥಿತಿ ಹೇಗಿರಬಹುದು? ಖಂಡಿತ ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅಟ್ಟಹಾಸ ಮೆರೆದ ಉಗ್ರರು ಮತ್ತು ಅದಕ್ಕೆ ಕುಮ್ಮಕ್ಕು ನೀಡಿದವರು ತಾವು ಗೆದ್ದ ಸಂತೋಷದಲ್ಲಿ ಕೇಕೆ ಹಾಕ್ತಾ ಇರಬಹುದೇನೋ. ಆದರೆ ಅವರಿಗೊಂದು ಗತಿ ಕಾಣಿಸಲೇಬೇಕು ಅಂತ ಇಡೀ ದೇಶ ಒಕ್ಕೊರಲಿನ ಆಗ್ರಹವನ್ನ ಮಾಡ್ತಾ ಇದೆ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಭಯೋತ್ಪಾದನೆಯ ಬೀಜವನ್ನ ಬಿತ್ತಿ ಅದನ್ನು ಹೆಮ್ಮರವಾಗಿ ಬೆಳೆಸಿ ದುರ್ಬಲ ದೇಶವನ್ನಾಗಿ ಮಾಡಬೇಕು ಅನ್ನುವ ಪಾಕಿಸ್ತಾನದ ಕನಸು ಇವತ್ತಿಗೂ ಮುಂದುವರಿತಲೇ ಇದೆ. ಭಾರತದಲ್ಲಿ ಭಯೋತ್ಪಾದಕರ ಗುಂಡಿಗೆ ಸಹಸ್ರಾರು ಮಂದಿ ಬಲಿಯಾಗಿದ್ದಾರೆ. ಅದರಲ್ಲೂ ಕೂಡ ಕಾಶ್ಮೀರ ನಮ್ದು ಅಂತಲೇ ಬರ್ತಾ ಇರುವ ಪಾಕಿಸ್ತಾನ ಅಲ್ಲಿ ಏನೆಲ್ಲ ಕೃತ್ಯಗಳನ್ನು ನಡೆಸಿತು? ಕಾಶ್ಮೀರಿ ಪಂಡಿತರ ನರಮೇಧವನ್ನ ಮಾಡಿ ಅವರು ಅಲ್ಲಿಂದಲೇ ಓಡಿಸುವ ಪ್ರಯತ್ನವನ್ನ ಮಾಡ್ತು. ಇನ್ನು ಉಗ್ರರ ಕೃತ್ಯದ ಹಿಂದೆ ಪಾಕ್ ಕುತಂತ್ರ. ಹೌದು, ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದು ಅಲ್ಲಿ ಸೇನಾ ಬಂದೋಬಸ್ತು ಮಾಡಿದ್ದಲ್ಲದೆ ಉಗ್ರರನ್ನ ಹುಡುಕಿ ಹೊಡೆಯುವ ಪೂರ್ಣ ಜವಾಬ್ದಾರಿಯನ್ನ ಸೇನೆಗೆ ನೀಡಲಾಯಿತು. ಕಾಶ್ಮೀರ ಸಂಪೂರ್ಣ ತಹಬದಿಗೆ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂತೆಯೇ ಪ್ರವಾಸಿಗರು, ಉದ್ಯಮಿಗಳು ಕಾಶ್ಮೀರದತ್ತ ಮುಖ ಮಾಡಿದ್ರು. ವಿಧಾನಸಭಾ ಚುನಾವಣೆ ನಡೆದು ಸರ್ಕಾರವು ಅಸ್ತಿತ್ವಕ್ಕೆ ಬಂತು. ಎಲ್ಲವೂ ಸರಿ ಹೋಗ್ತಾ ಇದೆ ಅನ್ನುವಾಗಲೇ ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿತ್ತು. ಯಾಕಂದರೆ ಪಾಕಿಸ್ತಾನ ನೀಡ್ತಾ ಇದ್ದ ಹಣಕ್ಕಾಗಿ ಕಲ್ಲು ಹೊಡೆಯುವವರು ಹಿಂದೆ ಇದ್ರು. ಆದರೆ ಅವರೆಲ್ಲರ ಹುಟ್ಟಡಗಿಸುವ ಕೆಲಸವಾಗಿತ್ತು. ಇದೆಲ್ಲವೂ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತು. ಹೀಗಾಗಿಯೇ ಇಂತಹದೊಂದು ಕೃತ್ಯಕ್ಕೆ ಉಗ್ರರು ಕೈ ಹಾಕಿದ್ದು. ಇದರ ಹಿಂದೆ ಪಾಕಿಸ್ತಾನ ಇರೋದು ಬಹಿರಂಗವಾಗ್ತಾ ಇದೆ. ಪೆಹಲ್ಗಾಮ್ನಲ್ಲಿ ನಡೆದ ಪ್ರವಾಸಿಗರ ಮೇಲಿನ ದಾಳಿ ಮತ್ತು ಹತ್ಯೆ ದಿಢೀರ್ ಆಗಿ ನಡೆದ ಕೃತ್ಯವಂತೂ ಅಲ್ವೇ ಅಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಬಹುಶಃ ಇದಕ್ಕೆ ಬಹುದಿನಗಳ ತಯಾರಿ ಅಂತೂ ಆಗೇ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸ್ಥಳೀಯರ ಸಹಕಾರವಂತೂ ಇದ್ದೇ ಇದೆ. ಎಲ್ಲವನ್ನ ನೋಡಿಕೊಂಡೇ ಈ ಕೃತ್ಯವನ್ನು ಎಸಗಿದ್ದಾರೆ. ಈಗಾಗಲೇ 26/11ರ ಸೂತ್ರಧಾರಿ ತಾಹೂರ್ ಹುಸೇನ್ ರಾಣನನ್ನ ಕರೆತರಲಾಗಿದೆ. ಇದು ಪಾಕಿಸ್ತಾನದ ನಿದ್ದೆಯನ್ನು ಕೆಡಿಸಿದೆ. ಇದರ ಜೊತೆಗೆ ದೇಶದಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿ ಸದ್ದು ಮಾಡ್ತಾ ಇದೆ. ಈ ಸಮಯದಲ್ಲೇ ಇಂತಹದೊಂದು ಕೃತ್ಯವನ್ನು ಎಸಗಿ ಭಾರತಕ್ಕೆ ಎಚ್ಚರಿಕೆ ನೀಡುವ ಪ್ರಯತ್ನವನ್ನ ಉಗ್ರ ಸಂಘಟನೆಗಳು ಮಾಡಿವೆ. ಇನ್ನು ಭಾರತದ ಮಗ್ಗುಲಲ್ಲಿದ್ದಾರೆ ವಿರೋಧಿಗಳು. ಭಾರತದ ಮಗ್ಗುಲ ದೇಶಗಳೆಲ್ಲವೂ ಕೂಡ ವಿರೋಧಿಗಳಾಗಿದ್ದಾರೆ. ಅದರಲ್ಲೂ ಕೂಡ ಬಾಂಗ್ಲಾ ಮತ್ತು ಪಾಕಿಸ್ತಾನ ನೇರವಾಗಿ ಎದುರಿಸಲಿಕ್ಕೆ ಸಾಧ್ಯವಾಗದ ಕಾರಣದಿಂದಾಗಿ ಒಳನುಸುಳಿ ದೇಶ ವಿರೋಧಿ ಶಕ್ತಿಯನ್ನು ಬೆಳೆಸುವಂತಹ ಕಾರ್ಯದಲ್ಲಿ ಮೊದಲಿನಿಂದಲೂ ಕೂಡ ನಿರತವಾಗಿವೆ. ಇಂತಹ ಶಕ್ತಿಗಳಿಗೆ ರಾಜಕೀಯ ಕಾರಣಕ್ಕಾಗಿ ಕೆಲವು ನಾಯಕರು ನೀರೆರೆದು ಪೋಷಣೆಯನ್ನು ಮಾಡ್ತಾ ಇದ್ದಾರೆ. ಅವರ ಸ್ವಾರ್ಥದ ಮತ್ತು ದೇಶ ವಿರೋಧಿ ನಿಲುವುಗಳು ದೇಶದಲ್ಲಿ ಇಂತಹ ಕೃತ್ಯಗಳಿಗೆ ಕಾರಣವಾಗ್ತಾ ಇವೆ. ಉಗ್ರಗಾಮಿಗೆ ಕೊಲ್ಲೋದಷ್ಟೇ ಗೊತ್ತು, ಇವತ್ತು ಸಾಮಾನ್ಯ ನಾಗರಿಕರನ್ನ ಕೊಂದವರು ನಾಳೆ ತಮ್ಮನ್ನ ಪೋಷಿಸಿ ಬೆಳೆಸಿದವರನ್ನೇ ಕೊಂದೇ ಕೊಲ್ತಾರೆ. ಅದನ್ನು ನಾವು ನಿರೀಕ್ಷಿಸಬಹುದು. ಇಂತಹ ಕೃತ್ಯಗಳು ನಡೆದಾಗ ರಾಜಕೀಯವನ್ನ ಬಿಟ್ಟು ದೇಶದ ಒಳಿತಿಗಾಗಿ ಒಗ್ಗಟ್ಟಾಗಬೇಕಾಗಿದೆ.
ಅದನ್ನು ಹೊರತುಪಡಿಸಿ ಮತ್ಯಾರದೋ ಓಲೈಕೆ ಮುಂದುವರೆದ್ರೆ ನಾಳೆ ನಿಮ್ಮ ಮನೆಯ ದೀಪವು ಆರುವುದರಲ್ಲಿ ಸಂಶಯ ಇಲ್ಲ. ಇವತ್ತು ಇಡೀ ದೇಶದ ಜನರ ರಕ್ತ ಕುದಿತಾ ಇದೆ. ಎಲ್ಲರೂ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸ್ತಾ ಇದ್ದಾರೆ. ಆದರೆ ಉಗ್ರರು ಕೇವಲ ಕಾಶ್ಮೀರದಲ್ಲಿ ಮಾತ್ರ ಇದ್ದಾರೆ ಅಂದರೆ ಅದು ತಪ್ಪಾಗ್ತದೆ. ಕಾರಣ ಈಗಾಗಲೇ ವೇಷ ಬದಲಿಸಿಕೊಂಡು ನಮ್ಮ ನಡುವೆಯೇ ಇದ್ದವರನ್ನ NIA ಬಂಧಿಸಿದ ಪ್ರಕರಣಗಳನ್ನು ನೋಡಿದ್ದೇವೆ. ಹೀಗಾಗಿ ಎಚ್ಚರಿಕೆಯನ್ನು ವಹಿಸೋದು ಎಲ್ಲರ ಅಗತ್ಯತೆಯಾಗಿದೆ. ಇನ್ನು ಲಷ್ಕರ್ ಇ ತೊಯ್ಬಾ ಕೈವಾಡ, ಹೌದು, ಇದೀಗ ಕೃತ್ಯ ನಡೆದು ಹೋಗಿದೆ. ಅಮಾಯಕ 28 ಪ್ರವಾಸಿಗರು ಉಸಿರನ್ನು ಚೆಲ್ಲಿದ್ದಾರೆ. ಮೃತದೇಹವನ್ನು ಅವರ ಕುಟುಂಬಕ್ಕೆ ಒಪ್ಪಿಸಿ ಮುಂದಿನ ವಿಧಿವಿಧಾನಗಳನ್ನು ನೆರವೇರಿಸೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕೃತ್ಯಕ್ಕೆ ಪ್ರತೀಕಾರ ಮಾಡಲೇಬೇಕಾಗಿದೆ. ಇಲ್ಲದೆ ಹೋದರೆ ಪ್ರಾಣ ಕಳೆದುಕೊಂಡವರ ಆತ್ಮಕ್ಕೆ ಶಾಂತಿ ಸಿಗಲಾರದು. ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈ ಕೃತ್ಯದ ಹಿಂದೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಕೈವಾಡ ಇದೆ. ಹೀಗೆ ಹೇಳಿರುವಂಥದ್ದು NIA. ಇನ್ನು ಉಗ್ರರ ಫೋಟೋವನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಈಗ ಭಾರತ ಏನ್ ಮಾಡ್ತದೆ, ಹೇಗೆ ಪ್ರತೀಕಾರವನ್ನು ತೀರಿಸಿಕೊಳ್ತದೆ ಅಂತ ಬರೀ ಭಾರತದ ಜನ ಮಾತ್ರವಲ್ಲ, ವಿಶ್ವವೇ ಎದುರು ನೋಡ್ತಾ ಇದೆ. ಆದರೆ ಭಾರತ ಈಗ ತೆಗೆದುಕೊಂಡಿರುವಂತಹ ಪ್ರತೀಕಾರದ ನಿರ್ಧಾರ ಏನು ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಪಹಲ್ಗಾಮ್ ಪ್ರದೇಶದಲ್ಲಿ ನಡೆದಂತಹ ಭಯೋತ್ಪಾದನೆಯನ್ನ ಭಾರತ ಸರ್ಕಾರ ತುಂಬಾ ಗಂಭೀರವಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಏನು ನವದೆಹಲಿಯಲ್ಲಿ ಸಂಪುಟ ಸಮಿತಿ ಸಭೆ ನಡೆದಿದ್ದು, ಇದರಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಯಾವೆಲ್ಲ ರಿವೆಂಜ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಭಾರತ ಪ್ರಯತ್ನಿಸಿದೆ ಅನ್ನುವಂಥದ್ದನ್ನ ನೋಡೋಣ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಜೈಶಂಕರ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನು ಈ ಘಟನೆಯ ಬಗ್ಗೆ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಸುದ್ದಿಗೋಷ್ಠಿ ನಡೆಸಿ ಏನೆಲ್ಲ ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಇಂಡಸ್ ವ್ಯಾಲಿ ಯೋಜನೆ ಅಂದರೆ ಸಿಂಧೂ ನದಿ ನೀರು ಒಪ್ಪಂದ ರದ್ದು ಮಾಡಲಿಕ್ಕೆ ಭಾರತ ಕಠಿಣ ನಿರ್ಧಾರವನ್ನು ಕೈಗೊಂಡಿದೆ. 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಹಿ ಹಾಕಲಾದ ಸಿಂಧೂ ಜಲ ಒಪ್ಪಂದವು ಸಿಂಧೂ ನದಿ ಮತ್ತು ಅದರ ಉಪನದಿಗಳ ನೀರನ್ನು ಎರಡೂ ದೇಶಗಳ ನಡುವೆ ಹಂಚಿಕೆಯ ಒಪ್ಪಂದ ಆಗಿತ್ತು. ಆದರೆ ಇದೀಗ ಆ ನದಿ ನೀರನ್ನೇ ಬಂದ್ ಮಾಡಿ ಈ ಮೂಲಕ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಲಿಕ್ಕೆ ಭಾರತ ಸರ್ಕಾರ ಮುಂದಾಗಿದೆ. ಇನ್ನು ಪಾಕಿಸ್ತಾನವು ಗಡಿ ಆಚೆಗಿನ ಭಯೋತ್ಪಾದನೆಯನ್ನು ನಿಲ್ಲಿಸುವವರೆಗೆ ಕೂಡ ಸಿಂಧೂ ನದಿ ನೀರು ಒಪ್ಪಂದವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಲಾಗುತ್ತದೆ ಅಂತ ಹೇಳಿ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ. ಇನ್ನು ಪಾಕಿಸ್ತಾನದ ಗಡಿ ಆಚೆಗಿನ ಭಯೋತ್ಪಾದನೆಯನ್ನು ನಿಲ್ಲಿಸುವವರೆಗೆ ಸಿಂಧೂ ಜಲ ಒಪ್ಪಂದವನ್ನು ತಕ್ಷಣದಿಂದ ಜಾರಿ ಬರುವಂತೆ ಸ್ಥಗಿತಗೊಳಿಸಲಾಗುತ್ತದೆ ಅಂತ ಹೇಳಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ತಿಳಿಸಿದ್ದಾರೆ. ಇನ್ನು ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಗೆ ತನ್ನ ಬೆಂಬಲವನ್ನು ವಿಶ್ವಾಸಾರ್ಹವಾಗಿ ಮತ್ತು ಬದಲಾಯಿಸಲಾಗದಂತೆ ತ್ಯಜಿಸುವವರೆಗೆ 1960ರ ಸಿಂಧೂ ಜಲ ಒಪ್ಪಂದವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಲಾಗುತ್ತದೆ. ಇನ್ನು ಅಟಾರಿ ಸಮಗ್ರ ಚೆಕ್ ಪೋಸ್ಟ್ ಅನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಚ್ಚಲಾಗುತ್ತದೆ. ಮಾನ್ಯ ಅನುಮೋದನೆಗಳೊಂದಿಗೆ ದಾಟಿದವರು ಮೇ 1, 2025 ಮೊದಲು ಆ ಮಾರ್ಗದ ಮೂಲಕ ಹಿಂದೆ ಹೋಗಬಹುದು. ಇನ್ನು ಸಾರ್ಕ್ ವೀಸಾ ವಿನಾಯಿತಿ ಯೋಜನೆ ಅಡಿಯಲ್ಲಿ ಪಾಕಿಸ್ತಾನದ ಪ್ರಜೆಗಳಿಗೆ ಭಾರತಕ್ಕೆ ಪ್ರಯಾಣ ಮಾಡಲಿಕ್ಕೆ ಅನುಮತಿ ನೀಡಲಾಗೋದಿಲ್ಲ. ಪಾಕಿಸ್ತಾನಿ ಪ್ರಜೆಗಳಿಗೆ ಎಲ್ಲಾ ರೀತಿಯ ವೀಸಾಗಳನ್ನು ರದ್ದು ಮಾಡಲಾಗ್ತದೆ ಅಂತ ಪರಿಗಣಿಸಲಾಗ್ತದೆ. ಇನ್ನು SPES ವೀಸಾದ ಅಡಿಯಲ್ಲಿ ಭಾರತದಲ್ಲಿರುವಂತಹ ಯಾವುದೇ ಪಾಕಿಸ್ತಾನಿ ಪ್ರಜೆಗೆ ಭಾರತವನ್ನು ತೊರೆಯಲಿಕ್ಕೆ 48 ಗಂಟೆಗಳ ಕಾಲಾವಕಾಶವನ್ನು ನೀಡಲಾಗಿದೆ. ಇನ್ನು ನವದೆಹಲಿಯಲ್ಲಿನ ಪಾಕಿಸ್ತಾನಿ ಹೈಕಮಿಷನ್ನಲ್ಲಿರುವಂತಹ ರಕ್ಷಣಾ, ಮಿಲಿಟರಿ, ನೌಕಾ ಮತ್ತು ವಾಯು ಸಲಹೆಗಾರರನ್ನ ಪರ್ಸನಾ ನಾನ್ ಗ್ರಾಟಾ ಅಂತ ಘೋಷಣೆ ಮಾಡಲಾಗಿದೆ. ಅವರು ಭಾರತವನ್ನು ಬಿಡಲಿಕ್ಕೆ 1 ವಾರವಿದೆ, ಅಂದರೆ 1 ವಾರದ ಅವಕಾಶವಿದೆ. ಇನ್ನು ಭಾರತವು ತನ್ನದೇ ಆದದ್ದನ್ನು ಹಿಂತೆಗೆದುಕೊಳ್ಳಲಿದೆ. ಇಸ್ಲಾಮಾಬಾದ್ನಲ್ಲಿ ಇರುವ ಭಾರತೀಯ ಹೈಕಮಿಷನ್ನ ರಕ್ಷಣಾ, ನೌಕಾಪಡೆ ಮತ್ತು ವಾಯು ಸಲಹೆಗಾರರು ಆಯಾ ಹೈಕಮಿಷನ್ಗಳಲ್ಲಿನ ಈ ಹುದ್ದೆಗಳನ್ನು ರದ್ದುಗೊಳಿಸಲಾಗಿದೆ ಅಂತ ಹೇಳಿ ಪರಿಗಣಿಸಲಾಗುತ್ತದೆ. ಇನ್ನು CCS ಒಟ್ಟಾರೆ ಭದ್ರತಾ ಪರಿಸ್ಥಿತಿಯನ್ನು ಪರಿಶೀಲಿಸಿದೆ ಮತ್ತು ಎಲ್ಲಾ ಪಡೆಗಳಿಗೆ ಹೆಚ್ಚಿನ ಜಾಗರೂಕತೆಯನ್ನು ಕಾಯ್ದುಕೊಳ್ಳಿಕ್ಕೆ ನಿರ್ದೇಶನ ನೀಡಿದೆ ಅಂತ ಹೇಳಿ ವಿಕ್ರಮ್ ಮಿಸ್ತ್ರಿ ಹೇಳಿದ್ದಾರೆ. ಈ ದಾಳಿಯ ಅಪರಾಧಿಗಳನ್ನ ಸರಿಯಾಗಿ ಶಿಕ್ಷಿಸಲಾಗುತ್ತದೆ ಮತ್ತು ಅವರ ಪ್ರಾಯೋಜಕರನ್ನ ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಇತ್ತೀಚೆಗೆ ತಹೌರ್ ರಾಣಾ ಅವರನ್ನ ಹಸ್ತಾಂತರ ಮಾಡುವಂತೆ ಭಯೋತ್ಪಾದಕ ಕೃತ್ಯಗಳನ್ನು ಎಸಗಿದ ಅಥವಾ ಅವುಗಳನ್ನು ಮಾಡಲಿಕ್ಕೆ ಸಂಚು ರೂಪಿಸಿದವರಿಗೆ ಬಿಸಿ ಮುಟ್ಟಿಸಲಿಕ್ಕೆ ಭಾರತ ಮುಂದಾಗಿದೆ ಅಂತ ಹೇಳಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಇದೆಲ್ಲವೂ ಕೂಡ ರಾಜತಾಂತ್ರಿಕ ರಿವೆಂಜ್, ಅಂದರೆ ಡಿಪ್ಲೊಮ್ಯಾಟಿಕ್ ಮೂಲಕ, ರಾಜತಾಂತ್ರಿಕ ವೇ ಮೂಲಕ ಹೋಗಿ ಪಾಕಿಸ್ತಾನವನ್ನು ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು. ಆದರೆ ಭಾರತ ಈ ರೀತಿಯಾದ ರಿವೆಂಜನ್ನು ಅಥವಾ ಭಾರತೀಯ ಜನರು ಈ ರೀತಿಯಾದಂತಹ ರಿವೆಂಜನ್ನು ಸದ್ಯಕ್ಕೆ ಬಯಸ್ತಾ ಇಲ್ಲ. ಅವರೇನಿದ್ರು ಕೂಡ ಇಸ್ರೇಲನ್ನು ನೋಡಿ ಅದರ ರೀತಿ ಹೇಳ್ತಾ ಇದ್ದಾರೆ. ಈಗೇನಾದರೂ ನೆತನ್ಯಾಹು ನಮ್ಮ ಪ್ರಧಾನಿಯಾಗಿರ್ತಾ ಇದ್ರೆ ಇಷ್ಟೊತ್ತಿಗೆ ಪಾಕಿಸ್ತಾನ
ಉಡೀಸ್ ಆಗ್ತಾ ಇತ್ತು, ಪಾಕಿಸ್ತಾನದ ಮೇಲೆ ಮಿಸೈಲ್ಗಳ ಸುರಿಮಳೆ ಆಗ್ತಾ ಇತ್ತು ಅಂತ ಹೇಳಿ ಭಾರತದ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಭಾರತ ಯಾವತ್ತೂ ಕೂಡ ಸರಿಯಾದ ಆಲೋಚನೆ ಇಲ್ಲದೆ, ಸರಿಯಾದ ಒಂದು ಕಾರ್ಯಸೂಚಿ ಇಲ್ಲದೆ ಕೆಲಸವನ್ನು ಮಾಡೋದಿಲ್ಲ. ಭಾರತ ಕೂಡ ಸರ್ಜಿಕಲ್ ಸ್ಟ್ರೈಕ್ನಂತೆ ಯಾವುದಾದ್ರೂ ಒಂದು ನಾವು ಇವತ್ತು ಮಲಗಿ ನಾಳೆ ಬೆಳಗ್ಗೆ ಏಳೋದ್ರ ಒಳಗೆ ಪಾಕಿಸ್ತಾನದ ಮೇಲೆ ಒಂದು ದೊಡ್ಡದಾದ ರೀತಿಯಲ್ಲಿ ರಿವೆಂಜನ್ನು ಭಾರತ ತೆಗೆದುಕೊಂಡೇ ಕೊಳ್ಳುತ್ತೆ ಅನ್ನುವಂಥದ್ದು ನಮ್ಮ ಒಂದು ನಂಬಿಕೆ. ನೋಡೋಣ ಭಾರತ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ರಾಜತಾಂತ್ರಿಕ ವೇಯನ್ನು ಬಿಟ್ಟು ಮುಂದೆ ಯಾವ ರೀತಿಯಾಗಿ ಪಾಕಿಸ್ತಾನವನ್ನು ಕಟ್ಟಿ ಹಾಕುತ್ತೆ, ಅಥವಾ ಭಾರತದ 28 ಜನರ ಹತ್ಯೆಗೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾದ ಒಂದು ಬಿಸಿಯನ್ನು ಮುಟ್ಟಿಸುತ್ತೆ. 28 ತಲೆಗಳು ನಮ್ಮ ಭಾರತದಲ್ಲಿ ಉರುಳಿದೆ. ಅದಕ್ಕೆ ಪ್ರತೀಕಾರವಾಗಿ ಪಾಕಿಸ್ತಾನದ 108 ತಲೆಗಳು ಉರುಳಿದಾಗ ಮಾತ್ರ ಭಾರತದ ಜನರಿಗೆ ನೆಮ್ಮದಿ ಅಂತ ಹೇಳಬಹುದು. ಧನ್ಯವಾದ.